ತುಮಕೂರಿನ ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳ 6ನೇ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮ ನಡೆಸಲಾಯಿತು. ಯಾದಗಿರಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ, ವೀರಶೈವ ಸಮಾಜ ಹಾಗೂ ಮಹಾಸಭಾದ ಜಿಲ್ಲಾ ಯುವ ಘಟಕದ ವತಿಯಿಂದ ಶ್ರೀಗಳ ಪುಣ್ಯಸ್ಮರಣೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಶ್ರೀಗಳ ಭಾವಚಿತ್ರಕ್ಕೆ ಅರ್ಪಿಸಿ ನಮಿಸಲಾಯಿತು. ಈ ವೇಳೆ ಯಾದಗಿರಿ ಡಿಎಚ್ಒ ಡಾಕ್ಟರ್ ಮಹೇಶ ಬಿರಾದಾರ ಅವರು ಮಾತನಾಡಿ, ಶ್ರೀಗಳು ವಿಶ್ವಗುರು ಬಸವಣ್ಣನವರ ಕಾಯಕ ತತ್ವ ಹಾಗೂ ತ್ರಿವಿಧ ದಾಸೋಹ ತತ್ವ ಪಾಲಿಸಿಕೊಂಡು ಬಂದಿದ್ದಾರೆ. ಅನ್ನ, ಅಕ್ಷರ, ಆಶ್ರಯ ಮೂಲಕ ಲಕ್ಷಾಂತರ ಮಕ್ಕಳ ಬದುಕಿಗೆ ಬೆಳಕಾಗಿದ್ದು, ಅವರ ಹಾದಿಯಲ್ಲಿ ನಾವು ಬದುಕು ಸಾಗಿಸಬೇಕೆಂದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮುಖರನ್ನು, ಸಕಲ ಶರಣ ಸಂತರನ್ನು ಸ್ಮರಿಸಿಕೊಂಡು ಇಂದು ಶ್ರೀ ಶಿವಕುಮಾರ್ ಸ್ವಾಮಿಗಳು ಸಿದ್ಧಗಂಗಾ ಮಠ ತುಮಕೂರು ಇವರ ಒಂದು ಲಿಂಗೈಕ್ಯ ಪುಣ್ಯಸ್ಮರಣೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇಡೀ ರಾಜ್ಯದಾದ್ಯಂತ ದಾಸೋಹ ದಿನ ಅಂತ ಆಚರಣೆ ಮಾಡುತ್ತಿರುವಂಥದ್ದು ಇದು ಒಂದು ಒಳ್ಳೆಯ ಸಂತೋಷದ ಸಂಗತಿ. ಯಾಕೆಂತಂದರೆ ಶಿವಕುಮಾರ್ ಮಹಾಸ್ವಾಮಿಗಳು ಇವರು ತ್ರಿವಿಧ ದಾಸೋಹಿಗಳಾಗಿದ್ದರು. ಶಿಕ್ಷಣ, ಅನ್ನ, ಅರಿವೆ ಮತ್ತು ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂತಹ ಗುರುಗಳು ಅಂತ ಯಾರಾದರಿದ್ದರು ಅವರು ಶಿವಕುಮಾರ್ ಮಹಾಸ್ವಾಮಿಗಳಾಗಿದ್ದರು. ಬಸವಾದಿ ಪ್ರಮುಖರು ಹೇಳಿಕೊಟ್ಟಿರ್ತಕ್ಕಂಥ ಕಾಯಕ ದಾಸೋಹ ತತ್ವ ಸಿದ್ಧಾಂತದ ಮೇಲೆ ನಡೆದುಕೊಂಡು ಬಂದಿರತಕ್ಕಂಥ ಈ ಒಂದು ಕಲಿಯುಗದ ಬಸವಣ್ಣ ಅಂತ ಕರೆಸ್ಕೊಂಡಿರ್ತಕ್ಕಂಥ, ನಡೆದಾಡೋ ದೇವರು ಅಂತ ಕರೆಸ್ಕೊಂಡಿರ್ತಕ್ಕಂಥ ಗುರುಗಳು ಅಂತ ಯಾರಾದರೂ ಇದ್ದರೆ ಅವರು ಶಿವಕುಮಾರ್ ಮಹಾಸ್ವಾಮಿಗಳಾಗಿದ್ದರು. ಅದಕ್ಕಾಗಿ ಅವರ ಒಂದು ಪುಣ್ಯಸ್ಮರಣೆಯನ್ನು ಈ ಒಂದು ಯಾದಗಿರಿ ಪಟ್ಟಣದ ಈ ಕಲ್ಯಾಣ ಮಂಟಪದಲ್ಲಿ, ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಚರಿಸಿರ್ತಕ್ಕಂಥದ್ದು ಭಾಳ ಒಳ್ಳೆಯ ಸಂಗತಿ.